ಮೊಟ್ಟೆ ಓಕೆ. ಯೂಶಲಿ ಯಾವಾಗಲೂ ಸಾಲ್ಟ್ ಬರುತ್ತೆ, ಉಪ್ಪು ಬರುತ್ತೆ, ಫಸ್ಟೇ ಮೊಟ್ಟೆ ಬರ್ತಾ ಇದೆ. ಇಲ್ಲಿ ಬಂದು ಊಟ ಮಾಡಿದ್ರೆ 10% ಆನ್ ಸ್ಪಾಟಲ್ಲಿ ಡಿಸ್ಕೌಂಟ್ ಸಿಗುತ್ತೆ. 349 ರೂಪಾಯಿ ಒಂದು ಊಟ, ಅನ್ಲಿಮಿಟೆಡ್ ಊಟ ಅದರಲ್ಲೂ. ಸೊ ನಿಮಗೆ 10% ಡಿಸ್ಕೌಂಟ್ ಅಂದ್ರೂ ಹೆಚ್ಚು ಕಮ್ಮಿ ನಿಮಗೆ 315 ರೂಪಾಯಿ ಹತ್ತತ್ರ ನಿಮಗೆ ಬರುತ್ತೆ. ಮತ್ತು ಅದ್ರ ಜೊತೆಗೆ ಇದೊಂದು ಕೂಪನ್ ಅಂತ ಕೊಡ್ತಾರೆ. ಸೊ ಈ ಕೂಪನ್ ಬಂದು ನಿಮಗೆ ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಬನ್ನರ್ಘಟ್ಟ ಮೇನ್ ರೋಡು ಹುಳಿಮಾವು ಗೇಟ್. ಸೊ ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ರೈಟ್ ಸೈಡಲ್ಲಿ UFF ಅಂತ ಸಿಗುತ್ತೆ, ಅನ್ಲಿಮಿಟೆಡ್ ಫುಡ್ ಫ್ಯಾಕ್ಟ್ರಿ ಅಂತ. ಅನ್ಲಿಮಿಟೆಡ್ ಬಿರಿಯಾನಿ ಸಿಗ್ತಾ ಇದೆ, ಜೊತೆಗೆ 5 ಥರ ಸ್ಟಾರ್ಟರ್ಸು, ಎಲ್ಲನೂ ಅನ್ಲಿಮಿಟೆಡು. ನೀವು ಬಿರಿಯಾನಿ ಆದರೂ ತೊಗೊಳ್ಳಿ, ಸ್ಟಾರ್ಟರ್ಸ್ ಆದರೂ ತೊಗೊಳ್ಳಿ, ಬಿರಿಯಾನಿ ಜೊತೆಗಿರೋಂಥ ಪೀಸ್ ಆದರೂ ತೊಗೊಳ್ಳಿ, ಏನಾದರೂ ತೊಗೊಳ್ಳಿ, 349 ರೂಪಾಯಿಗೆ ಕಂಪ್ಲೀಟಾಗಿ ಅನ್ಲಿಮಿಟೆಡು. ಯಾವುದನ್ನು ಎಷ್ಟು ಬೇಕಾದ್ರೂ ಬಾರಿಸ್ಬೋದು, ಭಾಳ ಎಲ್ಲ ಊಟ. ಅದ್ರ ಜೊತೆಗೆ ಇನ್ನೂ ಒಂದು ಆಫರ್ ಇದೆ. ಏನಂದರೆ 349 ರೂಪಾಯಿ ಅಂತ ಹೇಳಿದ್ನಲ್ಲ, ಅದು ಈ ಡಿಸೆಂಬರು 30ನೇ ತಾರೀಕುವರೆಗೂ 10% ಡಿಸ್ಕೌಂಟ್ ಬೇರೆ ಇದೆ. ಸೊ ಅದಲ್ಲದೆ ಇನ್ನೂ ಡಿಸ್ಕೌಂಟ್ಗಳಿದೆ, ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಅದಲ್ಲದೆ ಇನ್ನೂ ಒಂದಷ್ಟು ಡಿಸ್ಕೌಂಟ್ಗಳು ಮುಂದಕ್ಕೆ ಕೊಟ್ಟಿದ್ದಾರೆ. ಸೊ ಅದು ವಿಡಿಯೋ ಹೋಗ್ತಾ ಗೊತ್ತಾಗುತ್ತೆ. ಜೊತೆಗೆ ಇನ್ನೊಂದೇನು ಅಂದರೆ ಅನ್ಲಿಮಿಟೆಡ್ ಅಂದ್ಬಿಟ್ಟು ಎಕ್ಸ್ಟ್ರಾ ಹಾಕಿಸ್ಕೊಂಡು ವೇಸ್ಟ್ ಮಾಡಿದ್ರೆ 200 ರೂಪೀಸ್ ಫೈನ್ ಬೇರೆ ಇದೆ. ಸೊ ಯಾವುದೇ ಕಾರಣಕ್ಕೂ ಫುಡ್ಡನ್ನು ವೇಸ್ಟ್ ಮಾಡಿಬಿಡಿ ದಯವಿಟ್ಟು. ಸೊ ಹಾಗಾಗಿ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟೇ ಹಾಕಿಸ್ಕೊಳ್ಳಿ. ಸೊ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಅನ್ಲಿಮಿಟೆಡ್ ಬಿರಿಯಾನಿ ಕೊಡಿಸ್ತೀನಿ ನಿಮಗೂ. ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ನನ್ನ ಹೆಸರು DK ರಾಜು ಅಂತ ಸರ್. DK ರಾಜು ಅವರು. ಸರ್ ಅನ್ಲಿಮಿಟೆಡ್ ಫುಡ್ ಫ್ಯಾಕ್ಟ್ರಿ ಯಾವಾಗಿಂದ ಶುರುವಾಗಿದ್ದು ಮತ್ತು ಏನೇನೆಲ್ಲ ಸಿಗುತ್ತೆ? ಸರ್ ನಾವು ಅನ್ಲಿಮಿಟೆಡ್ ಫುಡ್ ಫ್ಯಾಕ್ಟ್ರಿ ಈ ಡಿಸೆಂಬರು 15ನೇ ತಾರೀಕು ಶುಕ್ರವಾರದಿಂದ ಪ್ರಾರಂಭ ಮಾಡಿದ್ದೀವಿ. ಸೊ ನಮ್ಮಲ್ಲಿ ಅನ್ಲಿಮಿಟೆಡಲ್ಲಿ ಬಾಳೆ ಎಲೆಯಲ್ಲಿ ನಾವು 5 ಥರ ಸ್ಟಾರ್ಟರ್ಸು, ಒಂದು ಬಿರಿಯಾನಿ ಮತ್ತು ಒಂದು ಎಗ್ಗು ಮತ್ತು ಕಾಂಪ್ಲಿಮೆಂಟ್ರಿಯಾಗಿ ಒಂದು ಐಸು. ಇಲ್ಲಿ ಈ ಫುಡ್ ಒಳಗಡೆ ಎಲ್ಲ ಸ್ಟಾರ್ಟರ್ಸು ಕೂಡ ಅನ್ಲಿಮಿಟೆಡಾಗಿ ಕೊಡ್ತೀವಿ, ಪ್ಲಸ್ ಬಿರಿಯಾನಿನೂ ಕೂಡ ಅನ್ಲಿಮಿಟೆಡಾಗಿ ಕೊಡ್ತೀವಿ. ಮೊಟ್ಟೆ ಮತ್ತು ಐಸ್ ಕ್ರೀಮ್ ಮಾತ್ರ ಸಿಂಗಲ್ ಕೊಡ್ತಾಯಿದ್ದೀವಿ. ಸೊ ಎಲ್ಲ ಸ್ಟಾರ್ಟರ್ಸ್ನೂ ಹೊಟ್ಟೆ ತುಂಬ ತಿಂದು ಅನ್ಲಿಮಿಟೆಡಾಗಿ ಎಂಜಾಯ್ ಮಾಡ್ಬೋದು ಸರ್. ಸರ್ ಮತ್ತು ಇನ್ನು ಅನ್ಲಿಮಿಟೆಡ್ ಬಿಟ್ಟು ಪ್ಲೇಟ್ ಮೀಲ್ ಕೂಡ ಸಿಗುತ್ತೆ ಸರ್? ಹೌದೌದು, ನಮ್ಮಲ್ಲಿ ಅಲಕಟ್ ಆರ್ಡರ್ಸ್ ಎಲ್ಲ ಸಿಗ್ತದೆ ಸರ್. ಅದು ಕೂಡ ಸಿಗುತ್ತೆ. ಮತ್ತು ಇನ್ನು ಬರ್ತ್ಡೇ ಪಾರ್ಟಿ ಮಾಡ್ಕೊಳ್ಳೋದಕ್ಕೂ ಅವಕಾಶ ಇದೆ ಅಂತ ಹೇಳ್ತಿದ್ರಿ? ಹೌದು, ನಾವು ಬರ್ತ್ಡೇ ಪಾರ್ಟಿ ಮಾಡ್ಕೊಳ್ಳೋದಕ್ಕೆ ಒಂದು ಇದನ್ನು ಸಪ್ರೇಟಾಗಿ ಶೂಟಿಂಗ್ ಹಾಲ್ನ ಒಂದು ಬಿಟ್ಟಿದ್ದೀವಿ. ಸೊ ಅಲ್ಲಿ ಫೋಟೋ ಶೂಟಿಂಗ್ ಏರಿಯಾ ಅಂತೇಳಿ ಒಂದು ಏರಿಯಾ ಕೊಟ್ಟು ಅಲ್ಲಿ ಫೋಟೋ ಶೂಟ್ಸು, ಕೇಕ್ ಕಟಿಂಗ್ ಮಾಡ್ಕೊಳ್ಳೋದಕ್ಕೆಲ್ಲ ಒಂದು ಫ್ರೀಯಾಗೆ ಬರ್ತ್ಡೇ ಮಾಡ್ಕೊಳ್ಳೋ ಅಂಥವ್ರಿಗೆ ಫ್ರೀಯಾಗೆ ಒಂದು ಸ್ಪೆಷಲ್ ರೂಮ್ಸ್ ಮಾಡಿದ್ದೀವಿ ಸರ್. ಸ್ಟಾರ್ಟರ್ಸ್ ಅಂತ ಅಂದಾಗ ಏನೇನು ಸಿಗುತ್ತೆ ಸರ್? ಸರ್ ನಮ್ಮಲ್ಲಿ 5 ವೆರೈಟೀಸ್ ಆಫ್ ಸ್ಟಾರ್ಟರ್ಸ್ ಬರುತ್ತೆ. ಒಂದು 2 ಥರ ತಂದೂರಿ, ಒಂದು ರೆಡ್ ತಂದೂರಿ, ಒಂದು ಹರಿಯಾಳಿ ತಂದೂರಿ, ಮತ್ತು ಒಂದು 2 ಥರ ನಾಟಿ ಚಿಕನ್ಸು, ಒಂದು ಚೈನೀಸಲ್ಲಿ ಒಂದು 5 ಥರ ಸ್ಟಾರ್ಟರ್ಸ್ ಕೊಡ್ತಾಯಿದ್ದೀವಿ ಸರ್. ಮತ್ತಿನ್ನು ಇದು ಪ್ಲ್ಯಾನ್ ಹೇಗೆ ಸರ್? ಈ ರೀತಿ ಅನ್ಲಿಮಿಟೆಡ್ ಕೊಡಬೇಕು ಮತ್ತು ಹೋಟೆಲ್ ಶುರು ಮಾಡಬೇಕು ಅನ್ನುವಂಥ ಪ್ಲ್ಯಾನ್ ಹೇಗೆ ಸರ್? ನಾವು ಆ್ಯಕ್ಚುಲಿ ಮೂಲತಃ ನಾನು ಪೋಲ್ಟ್ರಿ ಉದ್ಯಮಿ. ಸೊ ನಾನು ಕೋಳಿ ಪ್ರೊಡಕ್ಷನ್ ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡಿ ಮತ್ತು ರಿಟೇಲ್ ಔಟ್ಲೆಟ್ ಮಾಡಿ ನಂದು DK ಪೋಲ್ಟ್ರಿ ಅಂತ ಒಂದು ಚಿಕನ್ ಕಂಪ್ನಿ ಇದೆ. ಸೊ ಇದನ್ನು ನಾನು 25 ವರ್ಷದಿಂದ ನಡೆಸ್ಕೊಂಬರ್ತಿದ್ದೆ.
ಸೊ ಈಗ ಕೋಳಿ ಬೆಳೆದೆ ಮಾರಾಟ ಮಾಡಿದೆ, ಕಟ್ ಮಾಡಿದೆ, ರಿಟೇಲರ್ಸ್ ಕೊಟ್ಟೆ. ಇದನ್ನು ಯಾಕೆ ಅಡುಗೆ ಮಾಡಿ ತಿನ್ನಿಸ್ಬಾರ್ದು ಜನಗಳಿಗೆ ಅನ್ನೋದು ನನ್ನ ತಲೆಯಲ್ಲಿ ಇತ್ತು. ಸೊ ಇದು ನನ್ನ ಕನಸು ಕೂಡ ಆಗಿತ್ತು. ನಾನೊಂದು ಹೋಟ್ಲನ್ನು ಮಾಡಿದರೆ ಈ ಉದ್ಯಮದಲ್ಲಿ ಸಂಪೂರ್ಣವಾದಂಥ ಪರಿಪೂರ್ಣ ಉದ್ಯಮ ಆಗ್ತದೆ ಅನ್ನೋದು ಮಾಡಬೇಕನ್ನೋದು ನನ್ನ ಉದ್ದೇಶ ಆಗಿತ್ತು. ಹಾಗಾಗಿ ನಾನು ಈ ಹೋಟ್ಲು ಉದ್ಯಮನ ಮಾಡಬೇಕಂತ ತುಂಬ ವರ್ಷದ ಕನ್ಸ್ಕೊಂಡಿದ್ದು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸರ್. ಮತ್ತು ನಾನು ಅನ್ಲಿಮಿಟೆಡ್ ಬಗ್ಗೆ ಕೇಳಿದಾಗ ಒಂದು ಮಾತು ಹೇಳಿದ್ರಿ ಸರ್. ಸೊ ನಮ್ಮಲ್ಲಿ ಪ್ರೈಸ್ ಕಮ್ಮಿ ಇಟ್ಟು ಎಲ್ಲ ವರ್ಗದ ಜನರಿಗೂ ತಲುಪಬೇಕು ಸೊ ಅನ್ನೋ ಒಂದು ಮಾತು ಕೂಡ ಹೇಳ್ತಿದ್ರಿ. ಹೌದು ಸರ್. ಈಗ ನಾವೇ ಮೊದಲು ಎಲ್ಲ ಬಾರ್ಬಿಕ್ಯೂನು ಅಲ್ಲಿ ಇಲ್ಲಿ ಹೋಗಿ ಬರ್ತಡೇ ಪ್ರೋಗ್ರಾಮ್ ಮಾಡ್ಕೋಬೇಕಾದ್ರೆ ನಾವು ಒಂದು 10 ಜನ 20 ಜನ 30 ಜನ ಕರ್ಕೊಂಡು ಹೋದಾಗ ನಮಗೆ ಮಿನಿಮಮ್ 30ರಿಂದ 50 ಜನ ಕರ್ಕೊಂಡು ಹೋದ್ರೆ 50,000 30,000 50,000 ಖರ್ಚಾಗ್ತಾಯಿತ್ತು. ಇಲ್ಲ 50 ಜನಕ್ಕೆ ನಾವೊಂದು ಬರ್ತಡೇ ಪಾರ್ಟಿ ಹಾಲ್ನ ಒಂದು ಹುಡುಕಿ ಆ ಪಾರ್ಟಿ ಹಾಲ್ಗೆ ಒಂದು 30,000 ರೂಪಾಯಿ ಕೊಡೋದು ಮತ್ತು ಭಟ್ರಿಗೆ ವ್ಯವಸ್ಥೆ ಮಾಡೋದು ಇದೆಲ್ಲ ಸೇರಿಸಿದಾಗ ನಮಗೆ ಲಕ್ಷಾಂತರ ರೂಪಾಯಿ ಖರ್ಚು ಬರ್ತಾಯಿತ್ತು. ಸೊ 50 ಜನಕ್ಕೆ ನಾವು ಬರ್ತಡೇ ಪಾರ್ಟಿ ಮಾಡಬೇಕಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ಮಾಡ್ತಿದ್ವಿ. ಸೊ ಇದು ಸಣ್ಣ ಪುಟ್ಟ ವರ್ಗದವರು ಆ ಥರ ಜನಗಳನ್ನ ಕರೆದು ಊಟ ಹಾಕಿ ಬರ್ತಡೇ ಪಾರ್ಟಿ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಈ ಎಲ್ಲ ಸಣ್ಣ ಪುಟ್ಟ ವರ್ಗದ ಜನ ಮತ್ತು ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಎಲ್ಲರೂ ಕಮ್ಮಿ ಬಜೆಟಲ್ಲಿ ಫ್ರೀ ಆದಂಥ ಒಂದು ಸೆಲೆಬ್ರೇಷನ್ ರೂಮ್ನ ತೊಗೊಂಡು ಊಟಕ್ಕೆ ಮಾತ್ರ ಪೇ ಮಾಡಿ ಎಲ್ಲರೂ ಬರ್ತಡೇ ಸೆಲೆಬ್ರೇಷನ್ ಮಾಡಿ ಎಂಜಾಯ್ ಮಾಡಲಿ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಈ ಇದನ್ನ ಹೋಟೆಲ್ನ ಮಾಡಿದ್ವಿ. ಸೊ ಬರ್ತಡೇ ಸ್ಪೆಷಲ್ ರೂಮ್ನು ಕೂಡ ಸೆಲೆಬ್ರೇಷನ್ ರೂಮು ಕೊಟ್ಟಿದ್ದೀವಿ ಮತ್ತು ಊಟಕ್ಕೆ ನಾವು ಎಲ್ಲನೂ ಅನ್ಲಿಮಿಟೆಡಲ್ಲಿ ಸರ್ವ್ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಮಾಡ್ತಕ್ಕಂಥ ಹೋಟೆಲ್ಗಳಲ್ಲಿ ದೊಡ್ಡ ದೊಡ್ಡ ಪಾರ್ಟಿ ಹಾಲ್ಗಳನ್ನೂ ನಾವು ಮಾಡಬೇಕಂತ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಮತ್ತು ಈ ಹೋಟ್ಲಲ್ಲೂ ನಾವು ಇನ್ನೊಂದು ಸುಮಾರು ದಿನದಲ್ಲಿ ಇನ್ನೂ ಒಂದು ದೊಡ್ಡ ಪಾರ್ಟಿ ಹಾಲ್ನ ಮೇಲ್ಗಡೆ ಮಾಡ್ತೀವಿ ಸರ್. ಓಕೆ, ಸೂಪರ್ ಸರ್. ಮತ್ತಿನ್ನು ಟೈಮಿಂಗ್ಸ್ ಏನಿದೆ ಸರ್? ಟೈಮಿಂಗ್ಸು ನಮ್ಮದು ಬಂದು ಬೆಳಗ್ಗೆ 11:30 to 4:30 ಮತ್ತು ಈವ್ನಿಂಗ್ ಸಂಜೆ 7ರಿಂದ 10:30 ಗಂಟೆ ಇರುತ್ತೆ ಸರ್. ಓಕೆ ಸರ್, ಇಲ್ಲಿಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನು ಸರ್? ಇದು ಬಂದು ಹುಳಿಮಾವು ಬನ್ನೇರುಘಟ್ಟ ಮೇನ್ ರೋಡು, ಆರ್ಚ್ ಪಕ್ಕದಲ್ಲಿದೆ ಸರ್. ಹುಳಿಮಾವು ಗೇಟ್ ಆರ್ಚ್ ಪಕ್ಕದಲ್ಲೇ ಇದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅನ್ಲಿಮಿಟೆಡ್ ಬ್ಯಾಟಿಂಗ್ ಮಾಡೋದಕ್ಕೆ ರೆಡಿಯಾಗಿ ಆ ಕಡೆಗೆ ಬಂದಿದ್ದೀವಿ. ಸೊ ಬಿರಿಯಾನಿ ಅನ್ಲಿಮಿಟೆಡು ಮತ್ತು ಸ್ಟಾರ್ಟರ್ಸ್ ಏನಿದೆಯಲ್ಲ 5 ಥರ ಸ್ಟಾರ್ಟರ್ಸ್ ಕೊಡ್ತಾರೆ, ಅದು ಕೂಡ ಅನ್ಲಿಮಿಟೆಡ್ ಅಂತೆ. ಇದರಲ್ಲಿ 2 ಲಿಮಿಟೆಡು, ಒಂದು ಕೋಳಿ ಮೊಟ್ಟೆ ಬೇಯಿಸಿರುವಂಥದ್ದು, ಮತ್ತೊಂದು ಐಸ್ ಕ್ರೀಮ್ ಇವಾಗಲೇ ತರಿಸ್ಕೊಂಬಿಟ್ಟೆ, ಕರ್ಗೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಲಾಸ್ಟಲ್ಲಿ ಟ್ರೈ ಮಾಡೋಷ್ಟರಲ್ಲಿ ತೋರಿಸೋದಕ್ಕಾದ್ರೂ ಬೇಕಲ್ಲ. ಸೊ ಆ ಕಾರಣಕ್ಕೋಸ್ಕರ ಐಸ್ ಕ್ರೀಮು ತೊಗೊಂಡಿದ್ದೀನಿ. ಮೊಸರು ಬಜ್ಜಿ ಕೊಟ್ಟಿದ್ದಾರೆ, ಅದು ಬಿರಿಯಾನಿಗಾಗಿ. ಸೊ ಇಷ್ಟು ಐಟಮಲ್ಲಿ ಮೊದಲನೇದಾಗಿ ನನಗೆ ಬಹಳ ಇಷ್ಟ ಆಗ್ತಿರುವಂಥದ್ದು ಲೆಮನ್ ಚಿಕನು. ಸೊ ಲೆಮನ್ ಚಿಕನು ಅದು ಚೈನೀಸು, ಸ್ವಲ್ಪ ಕೋಟಿಂಗ್ ಕೊಟ್ಟು ಮಾಡಿದಾರಂತೆ. ಈರುಳ್ಳಿ ಹೂವು ಅಂತೀವಲ್ಲ, ಸ್ಪ್ರಿಂಗ್ ಆನಿಯನ್, ಸೊ ಅದು ಕೂಡ ಬಳಸಿದ್ದಾರೆ. ಯೆಲ್ಲೋ ಕಲರ್ ಇದೆ, ಅರಿಶಿನ ಬಳಸಿದ್ದಾರೆ ಅನ್ಕೋತೀನಿ. ಲೈಟಾಗಿ ಆ ಒಂದು ಹುಳಿ ಸಿಗುತ್ತೆ. ಮತ್ತಿನ್ನು ಆ ಕೋಟಿಂಗ್ ಇದೆಯಲ್ಲ ಅದು ಬಹಳ ಇಷ್ಟ ಆಗುತ್ತೆ. ಮತ್ತು ಚಿಕನ್ ಕ್ವಾಲಿಟಿನೂ ಸೂಪರ್ ಇದೆ. ತದನಂತರದಲ್ಲಿ ತಂದೂರಿದೆ. ಸೊ ನೋಡೋದಕ್ಕಂತೂ ಸಕ್ಕತ್ತಾಗಿ ಕಾಣಿಸ್ತದೆ. ಮೇಲ್ಗಡೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿರ್ತಾರೆ, ಮತ್ತು ಸ್ವಲ್ಪ ಸ್ಮೋಕಿ ಫ್ಲೇವರ್ ಬಂದೇ ಬರುತ್ತೆ, ಯಾಕೆಂದರೆ ತಂದೂರಲ್ವಾ. ಸೊ ಹಾಗಾಗಿ ಆ ಸ್ಮೋಕಿ ಫ್ಲೇವರ್ ಸಿಗುತ್ತೆ. ಆ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ. ಟ್ರೈ ಮಾಡೋಣ. ಒಂದೊಳ್ಳೆ ಪೀಸ್ ಬೇರೆ ಇದೆ. ಏನಂದರೆ ಫಸ್ಟು ರಪ್ಪ ಅಂತ ಸಿಗಂತದೆ ಆ ಸ್ಮೋಕಿ ಫ್ಲೇವರು. ಸೊ ಅದು ಬಹಳ ಇಷ್ಟ ಆಗುತ್ತೆ. ಇನ್ನು ತದನಂತರದಲ್ಲಿ ಮೊಸರೆಲ್ಲ ಬಳಸಿರ್ತಾರೆ, ಸೊ ಅದರ ಒಂದು ಹುಳಿ ಕೂಡ ನಿಮಗೆ ಸಿಗುತ್ತೆ, ಚೆನ್ನಾಗಿದೆ. ಇನ್ನು ನಂತರದಲ್ಲಿ ಹರಿಯಾಲಿ ತಂದೂರ್ ಕಬಾಬ್ ಇದೆ, ಸಕ್ಕದಾಗಿರೋ ಪೀಸು ಮಾತ್ರ. ತೀರ ವ್ಯತ್ಯಾಸ ಏನು ಬರೋಲ್ಲ, ಆಲ್ಮೋಸ್ಟ್ ಟೇಸ್ಟು ಸಿಮ್ಲರ್ ಬರುತ್ತೆ. ಅದೇ ಟೇಸ್ಟೇ ಇದರಲ್ಲೂ ಕೂಡ ನಿಮಗೆ ಕ್ಯಾರಿ ಆಗುತ್ತೆ. ಆ ಸ್ಮೋಕಿ ಫ್ಲೇವರ್ ಆಗಿರ್ಬೋದು, ಮತ್ತು ಆ ಒಂದು ಹುಳಿ ಆಗಿರ್ಬೋದು, ಮತ್ತು ಇನ್ನು ಸೊ ಬೆಣ್ಣೆ ಬಳಸಿರ್ತಾರೆ. ಸೊ ಅದರ ಒಂದು ಟೇಸ್ಟು ಕೂಡ ನಿಮಗೆ ನೀಟಾಗಿ ಸಿಗುತ್ತೆ. ಸೂಪರ್ ಚೆನ್ನಾಗಿದೆ. ತದನಂತರದಲ್ಲಿ ಆಂಧ್ರ ಶೈಲಿ ಚಿಲ್ಲಿ ಅಂತೆ. ಸೊ ಒಂದು ಒಳ್ಳೆ ಪೀಸ್ ಬೇರೆ ಸಿಕ್ಕಿದೆ. ಇದು ಬೆಂಕಿ ಹೇಳಬೇಕು ಅಂದರೆ ಅತಿ ಹೆಚ್ಚಿನ ಖಾರ ಇಲ್ಲ, ನೋಡೋದಕ್ಕೆ ಎದುರಿಸುತ್ತೆ, ಬಟ್ ಅತಿ ಹೆಚ್ಚಿನ ಖಾರ ಏನಿಲ್ಲ, ಲೈಟ್ ಖಾರನೇ ಇದೆ. ಬಟ್ ಮಸಾಲೆ ಬಹಳ ಇಷ್ಟ ಆಗುತ್ತೆ. ಆ ತಿಕ್ಕ ಗ್ರೇವಿ ಇದೆಯಲ್ಲ, ಸೊ ಅದು ಇಷ್ಟ ಆಗುತ್ತೆ. ಮತ್ತಿನ್ನು
ಮಾಮೂಲಿ ಸೊ ಆ ಧನಿಯಾ ಫ್ಲೇವರು ಆ ಮಸಾಲೆ ಫ್ಲೇವರ್ಸ್ ಎಲ್ಲ ನೀಟಾಗಿ ಸಿಗುತ್ತೆ, ಮಸ್ತಿದೆ. ಲಾಸ್ಟ್ ಐಟಮು ಸ್ಟಾರ್ಟರ್ಸಲ್ಲಿ ನಾಟಿ ಶೈಲಿ ಚಿಕನ್ ಅಂತೆ. ಆಹಾ, ಕೆಂಪು ಕಾಣಿಸ್ತಾ ಇದೆ. ಇದು ಸಕ್ಕತ್ತಾಗಿದೆ, ಚೆನ್ನಾಗಿದೆ. ಟೊಮೊಟೊ ಹಣ್ಣು ಈರುಳ್ಳಿ ಎಲ್ಲ ಬಳಸಿ ಮಸ್ತ್ ಮಾಡಿದ್ದಾರೆ, ಇಷ್ಟ ಆಗುತ್ತೆ. ಸೂಪರ್, ಚಿಕನ್ ಕ್ವಾಲಿಟಿನೂ ಚೆನ್ನಾಗಿದೆ. ಬಿರಿಯಾನಿ ರೈಸು ಬಿಸಿ ಬಿಸಿ ಸಿಗುತ್ತೆ. ಸೊ ಪೀಸ್ ಇದೆ, ಸೊ ಪೀಸು ಆಮೇಲೆ ತೊಗೊಳ್ಳೋಣ. ಫಸ್ಟು ರೈಸ್ನ ಟ್ರೈ ಮಾಡೋಣ. ಆ ಬಿಸಿ ಬಿಸಿ ಇರೋದಕ್ಕೂ ಆ ಬಿರಿಯಾನಿ ಟೇಸ್ಟ್ಗೂ ತುಂಬ ಚೆನ್ನಾಗಿದೆ. ತುಪ್ಪ ಬೇರೆ ಬಳಸಿರ್ತಾರ, ಅದ್ರದ್ದು ಫ್ಲೇವರ್ ಸಿಕ್ಬಿಡೋದೆ ಫಸ್ಟು ರಪ್ ಅಂತ. ನಂತರದಲ್ಲಿ ಆ ಮಸಾಲೆ, ಸೊ ಆ ಮಸಾಲೆ ಎಲ್ಲ ಪರ್ಫೆಕ್ಟಾಗಿ ಪ್ರತಿಯೊಂದು ಅಕ್ಕಿ ಕಣದಲ್ಲೂ ಬೆರ್ತಿದ್ದಂಗೆ ಸೇರ್ಕೊಂಬಿಟ್ಟಿದೆ. ಸೊ ಆ ಒಂದು ಲೈಟಾಗಿ ಆ ಸ್ವೀಟ್ನೆಸ್ ಸಿಗುತ್ತೆ ಲಾಸ್ಟಲ್ಲಿ, ಅದೇ ಬಹಳ ಇಷ್ಟವಾಗುವಂಥದ್ದು. ಆ ರೈಸಿಂದ ಒಂದು ಆ ಸ್ವೀಟ್ನೆಸ್ ಕ್ರಿಯೇಟ್ ಆಗುತ್ತೆ, ಸಕ್ಕತ್ತಾಗಿದೆ. ಆ ಸ್ವೀಟ್ನೆಸ್ಸಿಗೋಸ್ಕರನೇ ಎಷ್ಟೋ ಟೈಮ್ ನಾನು ಕಾಯ್ತಾ ಇರ್ತೀನಿ. ತಿಂದಾದ್ಮೇಲೆ ಆ ಸಿಹಿ ಕ್ರಿಯೇಟ್ ಆಗುತ್ತಲ್ಲ, ಅದು ಸೂಪರ್ ಇದೆ. ಮೊಸರು ಬಜ್ಜಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅವಶ್ಯಕತೆಯೇ ಇಲ್ಲ. ಹಾಗೆ ಟ್ರೈ ಮಾಡಿ, ಬಿರಿಯಾನಿನ ಆರಾಮ್ಸೆ ಎಂಜಾಯ್ ಮಾಡ್ಬೋದು. ಮತ್ತು ಇನ್ನು ಬಾಳೆ ಎಲೆ ಮೇಲೆ ಊಟ ಮಾಡೋದಿದೆಯಲ್ಲ, ಬಾಳೆ ಎಲೆ ಊಟ ಇದೆಯಲ್ಲ, ಅದೇ ಒಂಥರ ಖುಷಿ ಕೊಡುತ್ತೆ. ಯೂಶ್ವಲಿ ಬಾಳೆ ಎಲೆ ಊಟ ಅಂದಾಗ ನಾವು ಬರೀ ಮದುವೆ ಮನೆಗಳಲ್ಲಿ ಮಾತ್ರನೇ ನಾವು ನೋಡೋವಂಥದ್ದು. ಬಟ್ ಬಾಳೆ ಎಲೆ ಊಟ ಅಂದಾಗಲೇ ಏನೋ ಒಂಥರ ಖುಷಿ ಕೊಡುತ್ತೆ, ಏನೋ ಒಂಥರ ಹಬ್ಬ ಅಂತಲೇ ಅಂದ್ಬಿಡ್ಬೋದು. ಸೊ ಸೂಪರ್, ಎಲ್ಲ ಐಟಮು ಮಸ್ತಿದೆ. ಇನ್ನೇನು ಮಾಮೂಲಿ ಮೊಟ್ಟೆ ಐಸ್ ಕ್ರೀಮ್ ಬಗ್ಗೆ ಹೇಳೋಂಥದ್ದು ಏನಿಲ್ಲ. ಐಸ್ ಕ್ರೀಮ್ ತಣ್ಣಗಿರುತ್ತೆ, ಮೊಟ್ಟೆ ಆ್ಯಸ್ ಯೂಶುವಲ್ ಒಂದೇ ಟೇಸ್ಟ್, ಅದರಲ್ಲಿ ಏನೂ ವ್ಯತ್ಯಾಸ ಇರೋದಿಲ್ಲ. ಸೊ ಇಲ್ಲಿ ಬಂದು ಊಟ ಮಾಡಿದ್ರೆ 10% ಆನ್ ಸ್ಪಾಟಲ್ಲಿ ಡಿಸ್ಕೌಂಟ್ ಸಿಗುತ್ತೆ. 349 ರೂಪಾಯಿ ಒಂದು ಊಟ, ಅನ್ಲಿಮಿಟೆಡ್ ಊಟ ಅದರಲ್ಲೂ. ಸೊ ನಿಮಗೆ 10% ಡಿಸ್ಕೌಂಟ್ ಅಂದ್ರೂ ಹೆಚ್ಚು ಕಮ್ಮಿ ನಿಮಗೆ 315 ರೂಪಾಯಿ ಹತ್ತತ್ರ ನಿಮಗೆ ಬರುತ್ತೆ. ಮತ್ತು ಅದ್ರ ಜೊತೆಗೆ ಇದೊಂದು ಕೂಪನ್ ಅಂತ ಕೊಡ್ತಾರೆ. ಸೊ ಈ ಕೂಪನ್ ಬಂದು ನಿಮಗೆ ಇದು 10% ಡಿಸ್ಕೌಂಟ್ ಅಂತ ಹೇಳಿದ್ನಲ್ಲ, ಅದು ಡಿಸೆಂಬರ್ 30ನೇ ತಾರೀಕುವರೆಗೂ ಅಷ್ಟೇ. ಡಿಸೆಂಬರ್ 30ನೇ ತಾರೀಕುವರೆಗೂ 10% ಡಿಸ್ಕೌಂಟ್ ಸಿಗುತ್ತೆ. ಈ ಕೂಪನ್ ತೊಗೊಂಡ್ರೆ, ಈ ಕೂಪನ್ ಊಟ ಮಾಡಿ ಅದಾದಮೇಲಿಂದ ನೀವು ಕೂಪನ್ ತೊಗೊಂಡ್ರೆ, ಇದು ಜನವರಿ 31ನೇ ತಾರೀಕುವರೆಗೂ ನಿಮಗೆ 10% ಎಕ್ಸ್ಟೆಂಡ್ ಆದಂಗೆ ಸೊ ಸಿಗುತ್ತೆ. ಅಂದರೆ ಒಂದು ಸತಿ ಬಂದು ಊಟ ಮಾಡಿ ಈ ಕೂಪನ್ ಕೊಟ್ಟರೆ 10% ಡಿಸ್ಕೌಂಟ್ ಸಿಗುತ್ತೆ. ಮತ್ತು ಇನ್ನು ಇದಲ್ಲದೆ ಸ್ಟೂಡೆಂಟ್ಸ್ಗೂ ಕೂಡ ಅವರು ಕೂಪನ್ನ ಬಿಟ್ಟಿದ್ದಾರೆ. ಸೊ ಅವ್ರಿಗೆ 12% ಅಂತೆ. ಸೊ ಈ ಕೂಪನ್ನ ಬಂದು ನೀವು ಇಲ್ಲೇ ಕಲೆಕ್ಟ್ ಮಾಡ್ಕೊಬೋದು. ಇದು ಬಂದು ಮಾರ್ಚ್ 31ನೇ ತಾರೀಕುವರೆಗೂ ವ್ಯಾಲಿಡ್ ಇರುತ್ತೆ ಈ ಕೂಪನ್ಗೆ. ಸೊ 12% ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಬಂದು ಸ್ಟೂಡೆಂಟ್ಸು ID ಕಾರ್ಡ್ ತೋರಿಸಿ ಈ ಕೂಪನ್ನು ಕೂಡ ನೀವು ಕಲೆಕ್ಟ್ ಮಾಡ್ಕೊಬೋದು. ನೀವು ಬಂದು ಎಷ್ಟಾದರೂ ಬಿಲ್ ಮಾಡಿ 12% ಡಿಸ್ಕೌಂಟ್ ಅಂತ ಸಿಗುತ್ತೆ. ಸೊ ಅದ್ಭುತವಾಗಿರೋಂಥ ಊಟ, ಬಾಳೆ ಎಲೆ ಊಟ, ಅನ್ಲಿಮಿಟೆಡ್ ಊಟ. ಸೊ ಯಾರಿಗುಂಟು ಯಾರಿಗೆಲ್ಲ ಬನ್ನಿ, ಬರ್ಸಿ ಎಂಜಾಯ್ ಮಾಡಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.